ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕಲ್ಲಿ ನಾವು ಕಂಪ್ಯೂಟರ್ ನೆಟ್ವರ್ಕ್ ಬಗ್ಗೆ ನೋಡೋಣ. ಕಂಪ್ಯೂಟರ್ ನೆಟ್ವರ್ಕ್ ಇವಾಗಿಂದು ಮಾಡರ್ನ್ ಕಮ್ಯುನಿಕೇಶನ್ ಮತ್ತೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇದನ್ನ ನಾವು ಇವಾಗ ಬ್ಯಾಕ್ ಬೋನ್ ಅಂತ ನಾವು ಹೇಳ್ಕೋಬಹುದು. ಅದರ ಜೊತೆ ಅದೇ ರೀತಿ ಕಂಪ್ಯೂಟರ್ ನೆಟ್ವರ್ಕ್ ಇಂದ ನಾವು ತುಂಬಷ್ಟು ಹೆಲ್ಪ್ಗಳನ್ನು ನಾವು ತಗೊಂತಾ ಇದ್ದೀವಿ. ಸೊ ಯಾವ ರೀತಿ ಅಂತ ಹೇಳಿಕ್ ಹೋದ್ರೆ, ಕಂಪ್ಯೂಟರ್ ನೆಟ್ವರ್ಕ್ ಮುಖಾಂತರ ನಾವು ಬೇರೆ ಬೇರೆ ಡಿವೈಸಸ್ಗಳನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ, ರಿಸೋರ್ಸಸ್ಗಳನ್ನು ಶೇರ್ ಮಾಡ್ಕೊತ ಇದ್ದೀವಿ, ಮತ್ತೆ ಬೇರೆ ಬೇರೆ ಲೊಕೇಶನ್ಸಲ್ಲಿ ಒಂದಕ್ಕೊಂದು ಡಿವೈಸಸ್ಗಳನ್ನು ಕಮ್ಯುನಿಕೇಷನನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಅದರ ಜೊತೆ ನಮಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಗೂಗಲ್ ಮಾಡ್ತಾ ಇದ್ದೀವಿ, ಲೈಕ್ ಅದನ್ನು ನಾವು ಬ್ರೌಸ್ ಅಂತ ಹೇಳ್ಕೋಬಹುದು. ಇಮೇಲ್ ಸೆಂಡ್ ಮಾಡ್ತಾ ಇದ್ದೀವಿ, ವಿಡಿಯೋಸ್ಗಳನ್ನು ನಾವು ಸ್ಟ್ರೀಮ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಕ್ಲೌಡಲ್ಲಿ ಇರುವಂಥ ಸರ್ವಿಸಸ್ಗಳನ್ನು ನಾವು ಆಕ್ಸೆಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಕೀ ಟರ್ಮಿನಾಲಜೀಸ್ ಅಂತ ಹೇಳಿಕ್ ಹೋದರೆ, ಅದರಲ್ಲಿ ನೆಟ್ವರ್ಕಲ್ಲಿ ನಿಮಗೆ ನೋಡ್ಸ್, ಹೋಸ್ಟ್, ಕ್ಲೈಂಟ್ಸ್, ಸರ್ವರ್ಸ್, ರೌಟರ್ಸ್, ಸ್ವಿಚಸ್, ಪ್ರೋಟೋಕಾಲ್ಸ್, ಈ ರೀತಿ ನಿಮಗೆ ಕೀವರ್ಡ್ಗಳು ನಿಮಗೆ ಕೇಳಿ ಬರಬಹುದು. ಸೊ ನೋಡೋಣ ಬನ್ನಿ, ಇದು ಕೀ ಟರ್ಮಿನಾಲಜೀಸ್ ಅಂದ್ರೆ ಏನು ಅಂತ. ನೋಡ್ಸ್ ಅಂದರೆ ನೆಟ್ವರ್ಕಲ್ಲಿ ಕನೆಕ್ಟೆಡ್ ಆಗಿರುವಂತಹ ಒಂದು ಇಂಡಿವಿಜುವಲ್ ಡಿವೈಸಸ್ ಅಂತ ನಾವು ಹೇಳ್ಕೋಬಹುದು. ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ಸ್, ಸರ್ವರ್ಸ್, ಪ್ರಿಂಟರ್ಸ್ ಆ್ಯಂಡ್ ಈವನ್ ಸ್ಮಾರ್ಟ್ಫೋನ್ ಕೂಡ ಒಂದು ನೋಡ್ ಅಂತ ನಾವು ಇಲ್ಲಿ ನೋಡಬಹುದು. ಇದು ಮೇನ್ಲಿ ಆಗಿ ನೆಟ್ವರ್ಕಲ್ಲಿ ಯಾವ ರೀತಿ ಒಂದು ಡೇಟಾ ಶೇರ್ ಆಗಬೇಕು ಮತ್ತು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬೇಕು ಅದ್ರ ಬಗ್ಗೆ ಇದಾಗಿ ಮೇನ್ಲಿ ಆಗಿ ಕಾಳಜಿ ವಹಿಸ್ತದೆ. ಹೋಸ್ಟ್ ಅನ್ನೋದು ಒಂದು ಸ್ಪೆಸಿಫಿಕ್ ಡಿವೈಸ್ ಅಂತ ಹೇಳ್ಬೋದು. ಬೇಸಿಕಲಿ ಇಟ್ ಪ್ರೊವೈಡ್ಸ್ ಸರ್ವಿಸಸ್ ಆರ್ ರಿಸೋರ್ಸಸ್ ಟು ದಿ ಅದರ್ ಡಿವೈಸಸ್ ಕನೆಕ್ಟೆಡ್ ಟು ದಿ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್, ಇವಾಗ ವೆಬ್ ಸರ್ವರ್ ಅಂತ ಇದೆ. ವೆಬ್ ಸರ್ವರ್ನ ನಾವು ಹೋಸ್ಟ್ ಅಂತ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಸೊ ಇದೇನು ಮಾಡುತ್ತೆ ಅಂದರೆ, ವೆಬ್ ಸರ್ವರ್ ತನ್ನ ಕ್ಲೈಂಟ್ ಸಿಸ್ಟಮಿಗೆ ತನ್ನ ವೆಬ್ ಪೇಜಸನ್ನು ಆಕ್ಸೆಸ್ ಮಾಡಲಿಕ್ಕೆ ಅಲೌ ಕೊಡ್ತಾ ಇದೆ. ಸೊ ಈ ರೀತಿ ಆಗಿ ಹೋಸ್ಟ್ ವರ್ಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಆಗಿ Clients are the device that request and utilize the services from the host. They can be computers, tablets, or smartphones, accessing the resources like web pages, files, and databases. Next, ಸರ್ವರ್ಸ್ ಅಂತ ಹೇಳಿಕ್ ಹೋದ್ರೆ, ಸರ್ವರ್ ಅನ್ನೋದು ಒಂದು ಪವರ್ಫುಲ್ ಕಂಪ್ಯೂಟರ್ ಆರ್ ಡಿವೈಸ್ ಅಂತ ನಾವು ಹೇಳ್ಕೋಬಹುದು. ಇದು ಬೇಸಿಕ್ಲಿ ಆಗಿ ಒಂದು ಕಂಪ್ಯೂಟರ್ಗಳಲ್ಲಿ ಲೈಕ್ ಒಂದು ಸ್ಪೆಸಿಫಿಕ್ ಸರ್ವಿಸಸ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ರಿಸೋರ್ಸಸ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸರ್ವರ್ಸ್ ಏನು ಮಾಡುತ್ತೆ ಅಂದರೆ, ತನ್ನ ಕ್ಲೈಂಟ್ಸ್ಗಳು ಏನು ರಿಕ್ವೆಸ್ಟ್ ಮಾಡುತ್ತೆ ಆ ರಿಕ್ವೆಸ್ಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇಸಿಕ್ಲಿ ಆಗಿ ಹೆಲ್ಪ್ ಮಾಡ್ತಾ ಇರುತ್ತೆ. ರೌಟರ್ಸ್ ಆರ್ ದಿ ವೆರಿ ಇಂಟೆಲಿಜೆಂಟ್ ಡಿವೈಸಸ್. ಇದೇನು ಮಾಡ್ತಾ ಇರುತ್ತೆ ಅಂದರೆ, ಡಿಫ್ರೆಂಟ್ ಏನು ನೆಟ್ವರ್ಕ್ಸ್ ಇರುತ್ತೆ ಅಲ್ವಾ, ಇವುಗಳನ್ನು ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡಿಸ್ತದೆ. ಮತ್ತೆ ಪ್ಯಾಕೆಟ್ಸ್ಗಳನ್ನು ಕರೆಕ್ಟ್ಲಿ ಆಗಿ ಡೆಸ್ಟಿನೇಷನ್ಗೆ ರೀಚ್ ಆಗುವಂಗೆ ಇದು ನೋಡ್ಕೊಳ್ಳುತ್ತೆ. ಸ್ವಿಚಸ್ ಆರ್ ದಿ ಡಿವೈಸಸ್ ಟು ಕನೆಕ್ಟ್ ಡಿವೈಸಸ್ ವಿತ್ ಇನ್ ದಿ ನೆಟ್ವರ್ಕ್. ದೇ ಮ್ಯಾನೇಜ್ ಡೇಟಾ ಫ್ಲೋ ಬೈ ಡೈರೆಕ್ಟಿಂಗ್ ಇನ್ಕಮಿಂಗ್ ಡೇಟಾ ಪ್ಯಾಕೆಟ್ಸ್ ಟು ದಿ ಅಪ್ರೋಪ್ರಿಯೇಟ್ ಡೆಸ್ಟಿನೇಷನ್ and ensuring efficient and secure communication. Protocols are the set of rules, ಲೈಕ್ ನಮ್ಮ ಕಮ್ಯುನಿಕೇಷನ್ ಯಾವ ರೀತಿ ಎಸ್ಟಾಬ್ಲಿಷ್ ಆಗಬೇಕು ಒಂದಕ್ಕೊಂದು ಡಿವೈಸಸ್ಗಳಲ್ಲಿ, ಮತ್ತು ಡೇಟಾ ಯಾವ ರೀತಿ ಎಕ್ಸ್ಚೇಂಜ್ ಆಗಬೇಕು ನೆಟ್ವರ್ಕಲ್ಲಿ ಅನ್ನೋದಕ್ಕೆ ಒಂದು ಕಂಪ್ಲೀಟ್ ಆಗಿ ಗೈಡ್ಲೈನ್ಸ್, ಒಂದು ರೂಲ್ಸನ್ನು ಹೇಳೋದೇ ಪ್ರೋಟೋಕಾಲ್ಸ್. ದೇ ಡಿಫೈನ್ ದಿ ಫಾರ್ಮೇಟ್, ಟೈಮಿಂಗ್ ಆ್ಯಂಡ್ ಸೀಕ್ವೆನ್ಸಿಂಗ್ ಆಫ್ ದಿ ಡೇಟಾ ಟ್ರಾನ್ಸ್ಮಿಷನ್. ಸೊ ಗೈಸ್, ಈ ಟರ್ಮಿನಾಲಜೀಸ್ಗಳು ನಮಗೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಇನ್ನೂ ಬರುವಂತಹ ಅಡ್ವಾನ್ಸ್ ಟಾಪಿಕ್ಸಲ್ಲಿ. ಸೊ ಐ ಹೋಪ್ ನಿಮಗೆ ಇವತ್ತಿನ ಟಾಪಿಕ್ ಅರ್ಥ ಆಗಿರ್ಬೋದು. ಆ್ಯಂಡ್ ನಿಮಗೆ ಇವತ್ತಿನ ಟಾಪಿಕ್ ಇಷ್ಟ ಆಗಿದ್ದರೆ, ನಿಮಗೆ ಇದೇ ರೀತಿ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಮತ್ತು ನೆಟ್ವರ್ಕ್ ರಿಲೇಟೆಡ್ ಇನ್ನಷ್ಟು ನಿಮಗೆ ವಿಡಿಯೋಸ್ಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅದರ ಆನ್ಸರ್ ಕೊಡ್ತೀನಿ. ಮತ್ತು ಇನ್ನಷ್ಟು ನೀವು ಟಾಪಿಕ್ಸ್ ಏನಾದರೂ ಇದ್ದರೆ ನನಗೆ ಅದರಲ್ಲಿ ಕೇಳ್ಬೋದು, ಅದರ ಟಾಪಿಕ್ ಮೇಲೆ ನಾನು ವಿಡಿಯೋಸ್ಗಳನ್ನು ಮಾಡ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ನಮಸ್ಕಾರ.